ಇರುವ ದೇವತೆಗಳನ್ನು ಮೆರವಣಿಗೆ ಮೂಲಕ ದಳವಾಯಿ ಬೀದಿಗೆ ಕರೆದೊಯ್ಯಲಾಯಿತು. ಈ ವೇಳೆ ಬೃಹತ್ ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಜಾತ್ರೆಯ ಬಗ್ಗೆ ದಳವಾಯಿ ಬೀದಿಯ ಮಿಷನ್ ಮನೋಹರ್ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೇಳಿ, ಈಗ ಪಾವಗಡದ ದಳವಾಯಿ ಬೀದಿಯಲ್ಲಿರ್ತಕ್ಕಂಥವರು ಊರಬ್ಬ ಮಾಡ್ತಾರೆ. ಬ್ರಹ್ಮ ಜಾತ್ರೆಯನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ನಾವು 3 ವರ್ಷ ಬಾರಿ ಮಾಡ್ತಾ ಇದ್ದೀವಿ. ಸಪ್ಲಮ್ಮ ಕೊಲ್ಲಾಪುರ ಜಾತ್ರೆ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಮಾಡ್ತೀರಾ? ದಳವಾಯಿ ಬೀದಿ ಎಲ್ಲ ಮಾಡ್ತೀವಿ ನಾವೆಲ್ಲರೂ. ಈಶ್ವರ ದೇವಸ್ಥಾನದ ಹಿಡಿದು ದಳವಾಯಿ ಬೀದಿ ಎಲ್ಲ ಇದು ಮಾಡ್ತೀವಿ. ಈಗ ಈ ದೇವತೆಗಳನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಎಲ್ಲಿ ದೇವರನ್ನ ಕುಂಡಿಸ್ತೀರಾ? ಅಲ್ಲಿ ಒಂದು ಕಟ್ಟೆ ಇದೆ, ಬೇವಿನ ಮರ ಕಟ್ಟೆ. ಅಲ್ಲಿ ಕುಂಡಿಸಿ ಬೆಳಿಗ್ಗೆ ಆರತಿ ಮೂಲಕ ಅವ್ರನ್ನ ಜ್ಯೋತಿ ಆರತಿ ಮೂಲಕ ಅವ್ರಿಗೆ ಬೇಡಿಸಿ ಅವ್ರಿಗೆ ತೃಪ್ತಿ. ಈಗ ಬರೀ ಈಗ ನಿಮ್ಮ ಕುಟುಂಬದವರೆಲ್ಲ ಇಲ್ಲ ನಿಮ್ಮ ಸ್ನೇಹಿತರು ನೆಂಟರಿಗೆಲ್ಲ ಹೇಳಿದಿರಾ, ಕರೆದಿದ್ದೀರಾ? ನೆಂಟರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ಹೇಳಿ ಹಬ್ಬ ತರ ಮಾಡಿಬಿಟ್ಟು ಇದು ನಮ್ಮ ಗ್ರಾಮಕ್ಕೆ ಶುಭವಾಗಿ ಇದಾಗಿ ಅಂತ ಹೇಳಿ ಮಾಡ್ತಾರೆ. ಒಟ್ಟಿಗೆ ಹಬ್ಬ ಜೊತೆಗೆ ಬಾಡೂಟ ಜೋರಾಗಿರುತ್ತೆ. ಬಾಡೂಟ ಜೋರಾಗಿರುತ್ತೆ. ಮಂಗಳವಾರ ಬುಧವಾರ 2 ದಿನ. ಮಂಗಳವಾರ ತುಂಬಾ ಜೋರಾಗಿರುತ್ತೆ. ಓಕೆ, ರೈಟ್. ಇನ್ನು ಪಾವಗಡ ಪಟ್ಟಣದ ಶಿರಾ ರಸ್ತೆಯ ಮಾರ್ಗದಲ್ಲಿರುವ ಮುತ್ಯಾಲಮ್ಮನ ದೇವಸ್ಥಾನದಲ್ಲೂ ಸಹ ಈ ಭಾಗದ ಜನರು ಭಕ್ತರು ಜಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಸೋಮವಾರ ಮುತ್ಯಾಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಮತ್ತಿತರ ಹೋಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಬಗ್ಗೆ ಹೋಮಗಳ ಬಗ್ಗೆ ಪ್ರಧಾನ ಅರ್ಚಕರಾದ ಅರ್ಚಿತಾನಂದಾಚಾರ್ಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುವರ್ಣಾಂಬರಧಾರಿಣೀ ನರಸಿಕಾಂ ಒಂದೇ ಪುಸ್ತಕಮಾಶಂಗುರುದಿರಾಂ ಸದ್ಭೋರಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂಬರಾತ್ಮರಗಲ ಶ್ರೀಚಕ್ರ ಸಂಚಾರಿಣಿ ಶ್ರೀ ಆದಿಶಕ್ತಿಯಾತ್ಮಿಕೆಯಾಗಿರತಕ್ಕಂಥ ಶ್ರೀ ಮುತ್ಯಾಲಮ್ಮ ದೇವಿಯವರ ಸನ್ನಿಧಾನದಲ್ಲಿ ನಿನ್ನೆಯಿಂದಲೂ ಕೂಡ ಅಗ್ರೋದಕಾಹರಣ ಅಂದರೆ ಗಂಗೆ ಪೂಜೆಯನ್ನು ಈ ಒಂದು ನಾಗಲಮಂಡೆಯ ಮಡಿಕೆ ಕ್ಷೇತ್ರದಿಂದ ಅಗ್ರೋದಕಾಹರಣವನ್ನು ತೆಗೆದುಕೊಂಡು ಬಂದು ತದನಂತರ ಈ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನಾದಿಗಳು ಮತ್ತು 108 ಕಲಶ ಸ್ಥಾಪನಾ ಪೂಜಾ ಕೈಂಕರ್ಯಗಳೆಲ್ಲ ನೆರವೇರಿದ್ದು, ಇನ್ನು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನಾವು ಹೋಮಾದಿಗಳನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಮಹಾಗಣಪತಿ ಹೋಮ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳ ಹೋಮ, ಮಹಾಮೃತ್ಯುಂಜಯ ಸ್ವಾಮಿಯವರ ಹೋಮ, ದಿಕ್ಪಾಲಕ ಹೋಮ, ವಾಸ್ತು ಹೋಮಾದಿಗಳು ಮತ್ತು ಪ್ರಧಾನ ದೇವತಾ ಮುತ್ಯಾಲಮ್ಮ ದೇವಿಯವರಿಗೆ ಸರ್ವಶಕ್ತಿ ಕಲಾ ಹೋಮಾದಿಗಳು, ಪ್ರಧಾನ ಹೋಮಾದಿಗಳು, ಮಹಾಪೂರ್ಣಾವತಿ ಕೈಂಕರ್ಯ ಕೂಡ ಇವತ್ತೇ ಕೂಡ ಮುಗಿಯುತ್ತೆ. ಯಾಕೆಂದರೆ ನಾಳೆ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇವತ್ತೇ ಮಹಾಪೂರ್ಣಾವತಿ ಕೈಂಕರ್ಯ ಕೂಡ ಮುಗಿಯುತ್ತೆ. ತದನಂತರ ಅಮ್ಮನವರಿಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಹಾದೃಷ್ಟಿ ಮಹಾಮಂಗಳಾರತಿ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರುತ್ತದೆ. ಸ್ವಾಮಿ, ಈ ಹೋಮಗಳ ಫಲ ಏನು ಅಂತ? ಹೋಮ ಮಾಡೋದು ಉದ್ದೇಶ ಅಂದರೆ ಆಗಮಶಾಸ್ತ್ರದಲ್ಲಿ ಅಗ್ನಿಮುಖ ವೈದೇವಾಹ ಅಂತ ಅಗ್ನಿಯ ಮೂಲಕ ನಾವು ಯಾವ ದೇವತೆಗಳಿಗೆ ಆವಿಷ್ಕಾರವನ್ನು ಕೊಡ್ತೇವೋ ನೇರವಾಗಿ ಆ ಭಗವಂತನಿಗೆ ಸಲ್ಲುತ್ತೆ ಅಂತ ಸರ್ವ ವೇದಗಳು ಹೇಳುತ್ತೆ. ಹಾಗಾಗಿ ಶಾಸ್ತ್ರ ಪುರಾಣಗಳ ಪ್ರಕಾರವಾಗಿ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ಯಜ್ಞ ಯಾಗಗಳನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಜಾತ್ರೆ ಮಾಡ್ತಾ ಇದ್ರು ಅಂತ ಈ ಗ್ರಾಮದವರು ಹೇಳ್ತಾ ಇದ್ರು. ಹಾಗಾಗಿ ಆ 20 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಹೋಮಾದಿಗಳು ಈಗ 20 ವರ್ಷ ಆದಮೇಲೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಹಳ ಆಗಮೋಕ್ತವಾಗಿ ಶೈವಾಗಮೋಕ್ತವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು ಸ್ವಾಮಿ? ಹರ್ಷಿತಾಚಾರ್ಯ ಅಂತ ಹೇಳಿ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.